ಏನು ಸುದ್ದಿಲ್ಲಲ್ಲ. ಮಲಗದ್ನೇನು ಮಲಗದೆ ತೂತ ಸ್ವಲ್ಪ ಹೊತ್ತಾತ. ಓ ಮಲಗಿ ನೋಡು, ನಗಿ ನೋಡು. ನಿನ್ನೆ ಅಪ್ಪ ಹಿಂಗೆ ಇದ್ದ ಸಣ್ಣಕ್ಕಿರಷ್ಟೊತ್ತಿಗೆ ಮಲ್ಕೆ ಎಂತಾರು ಒಂಚೂರು ಕೆಲಸ ಮಾಡ್ಕಿತ್ತದ ಮರ ನಿನ್ನ ತಾಯಿ. ಹಾಂ, ಏನು ವಸಂತಮ್ಮ ಸೊಸೆ ಪರ ಮಾತಾಡ್ತಿದ್ದೀರಿ, ಒಳ್ಳೆ ಬುದ್ಧಿ ಬಂದುಬಿಟ್ಟದಲ್ಲ ಅಂತಿದ್ದೀರಿ. ಅಯ್ಯೋ ನೀ ಹೇಳೋದು ನೋಡಿದ್ರೆ ಯಾವಾಗಲೂ ಸೊಸೆಗೆ ಏನಾರು ಇದು ಮಾಡ್ತಿರ್ತೀನಿ ಅನ್ಬೇಕು. ಯಾವಾಗ ಮರ ಸೊಸೆ ಇರೋದಾಗ ಯಾವಾಗ ಮಾತಾಡೇನು ನಾನು? ಮನೆ ಅಂದಮೇಲೆ ಸಣ್ಣ ಪುಟ್ಟ ಮಾತು ಬಂದು ಎಂದಾರು ಒಂದಿನ ಹೇಳಿರ್ಬೋದೇನ. ಹಿಂದೀಗ ಪರ ಅನ್ನೋದೇನಲ್ಲ, ಗುಂಡ ಮನೆ ಬದಿ ಇರ್ತಿದ್ದ, ಹಂಗೊಂದು 10 ಗಂಟೆ ತನಕ ಅಂಥವ್ರು ಒಂದು ಕೆಲಸ ಮಾಡ್ತಿರ್ತಿದ್ದ. ಇವತ್ತು ಔಷಧಿ ಹೊಡೆಯೋದು, ಬೆಳಗ್ಗೆ ಎದ್ದೆದ್ದನೇ ತೋಟದ ಕಡೆ ಹೋಗ್ಯಾನೆ. ಇವಾಗ ಅಂಥವ್ರು ಒಂದು ಇದು ಮಾಡ್ತಿದ್ದ, ಅವನು ಈಗ ಔಷಧಿ ಸಾಮಾನು ತೊಗೊಂಡು ಅವನು ಹೋಗ್ಯಾನೆ. ಎಲ್ಲ ಕೊದ್ರಿಟ್ಟೆ ತಿಂಡಿಗೆ ಬರ್ತೀವಿ ಅಂತ ಹೇಳಿ ಹೋಗ್ಯಾರೆ. ಇಲ್ಲ, ಬೇರೆ ಯಾವ ಜನನೂ ತಗೊಳಲ್ಲ, ಇವರೇ ಅಪ್ಪ ಮಗ ಇರ್ತಾರೆ ಎಂತಕ್ಕೆ ಜನ ಎಂತಕ್ಕೆ. ಇಲ್ಲಪ್ಪ, ಎಲ್ಲ ಆ ಕಡೆ ಆಗ್ಯಾರಲ್ಲ ಇವತ್ತು ಮನೆ ಬದಿ, ಇದಕ್ಕೊಂಚೂರು ಬಿಗು ಆಗಿದೆ. ಹಂಗಾರೆ ನೀವು ಒಂಚೂರಲ್ಲೇ ಬಾಲೆ ನೋಡ್ತೀರಿ ಮರ ಅಂತ ಇಲ್ಲಿ ಬಂದು ಕೂತಿದ್ದೆ. ನೋಡಿದ್ರೆ ಮುಲ್ಕಿಂಡ ನನಗೆ ಇದು ಮಾಡ್ತಿದ್ದೆ. ಮರ ನಾನು ನಿಮ್ಮ ಹತ್ರ ಮಾತಾಡ್ತಿದ್ರೆ ಅವನಿಗೆ ಹೇಳೋಕ್ಕೂ ಅದಾನೆ. ಹೌದಾ ಮಾರಯ್ಯ, ನಿಂಗೆ ಎಷ್ಟು ಸತಿ ಹೇಳ್ಬೇಕಾ? ನಿಂಗೇನು ಹೇಳು, ಪುರ್ಸೊತ್ತಾಗಿದ್ದಿ ಏನು? ನಮ್ಮನೇಲಿ ಔಷಧಿ ಇವತ್ತು ತೋಟದಿಂದ ಈಗ ಔಷಧಿ ಎಲ್ಲ ಕದ್ರಿ ಮನೆ ಒಳಗೆ ಬತ್ತಿದ್ದೀನಿ. ಎಷ್ಟೊತ್ತಿಗೆ ನಿನ್ನ ಫೋನ್ ಬಂತು. ಹೌದಾ, ಆಗಿದ್ದೆಲ್ಲ ಹೌದು. ನಾನೇನಾರು ಅಲ್ಲಿ ಇರಲಿದ್ರೆ ಅವತ್ತು ಕತೆ ಇನ್ನೇನಾಗಿರ್ತಿತ್ತೇನೋ. ಇದು ನಿಂಗೆ ಯಾರು ಹೇಳಿದ್ರು ಇದನ್ನು? ನಿಂಗೆ ಹೆಂಗೆ ಗೊತ್ತಾತ? ಅಯ್ಯೋ ಮಾರಯ್ಯ, ಯಾರ ಹತ್ರ ಹೇಳಬಾರ್ದು ಅಂತ ಮಾತಾಡ್ಕೊಂಡಿದ್ದು ನಾವು. ಕಡಿಕೆ ಹಾಗೆ ತಿಳ್ಕೊತಾರೆ ನಾನೇ ಹೇಳಿನಿ ಅಂತ. ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಇಷ್ಟು ಪಕ್ಕನ ತೋಟಕ್ಕೆ ಹೋಗಿ ಬಂದ, ಹೊಲ ಕಡೆಗೆ ಹೋಗಲೇ ಇಲ್ಲ. ಎಂಥ ಕತೆ? ಗೌಡ್ರು ಈಗ ಬಂದು ಬೈಯಕ್ಕೆ ಶುರು ಮಾಡ್ತಾರೆ. ಯಾರು ಬೈಯದೆಯ, ಯಾಕೆ ಹಿಂಗೆ ಮಾಡ್ತಾನೆ ಅಂತಲೇ ಗೊತ್ತಾಗಲ್ಲಲ್ಲ. ತೋಟಕ್ಕೆ ಹೋಗ್ತೀನಿ ಅಂತಲೇ ಹೋಗ್ಯಾನೆ. ಹಾಂ, ಎಂತ ಮೊಬೈಲಲ್ಲಿ ನೋಡ್ದ? ಮೊಬೈಲಿಗೆ ಯಾರು ಹಾಕ್ಯಾರ? ಇನ್ನೂ ಸತ್ಯ ಹೇಳ, ನೀ ಎಲ್ಲದರಲ್ಲೂ ಒಂಥರ ತಮಾಸ್ಕಿ ಮಾಡಬೇಡ. ಮೊಬೈಲಿಗೆ ಯಾರು ಹಾಕ್ಯಾರ? ಹುಚ್ಚು ಅಂದಾರೆ ಯಾರು? ಯಾರನ್ನು ಕೇಳಿ ಹಾಕ್ತಾರೆ? ಸರಿಯಾಗಿ ನೋಡು, ಬೇರೆ ಯಾವ್ದಾರು ನೋಡ್ಕೊಂಡು ಸರಿ ನೋಡ. ಬೈಲ ಅಂತ ಅದನ್ನೆಲ್ಲ ಎಂತ ಮಾತಾಡ್ತದಾನೆ? ವಾಗೇಶ, ಎಂತದ? ಯಾರ? ತೋಟಕ್ಕೆ ಹೋಗ್ಲ ನೀನ? ಹೋದ್ರೆ ಇಷ್ಟು ಬೇಗ ಔಷಧಿ ಎಲ್ಲ ಕದ್ರಾತನ? ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ. ಈಗ ನಿನ್ನ ಅಪ್ಪ ಅಂದ್ರೆ ಬೈಯಕ್ಕೆ ಶುರು ಮಾಡ್ತಾರೆ, ಹೌದಾ? ಕಡೆಗೆ ಅದಕ್ಕೊಂದು ಸಿಟ್ಟು ಮಾಡ್ಕೊಂಡಿರ್ತೀಯ. ಅಲ್ಲ ಮಾರಯ್ಯ, ಸರಿತಲ್ಲ. ನಮ್ಮಮ್ಮ ಎಂಥದ್ದು ಹೇಳ್ತಾರೆ, ತೋಟಕ್ಕೆ ಹೋಗಿ ಔಷಧಿ ಕದ್ರಿಟ್ಟು ಬಂದೇನೆ, ಇದು ಇಲ್ಲಿ ನೀವು ಹೋಗಲೇ ಇಲ್ಲ ತೋಟಕ್ಕೆ ಅಂತ ಹೇಳ್ತದೆ. ನಿಂಗೆ ಗೊತ್ತಲ್ಲ ನಮ್ಮನೇಲಿ ಹಣೆ ಬರ, ನಂಗೆ ಆಧಾರ್ ಕಾಣಲ್ಲ. ಇದು ಎಂತ ಅಂತ ನೋಡೋದು ಮಾರಯ್ಯ. ಮೊಬೈಲಿಗೆ ಹಾಕಿದ್ಯಾರ? ಕೈ ಹಿಡಿದು ತಿರ್ಪಿಡ್ಬೇಕು ಅವ್ರನ್ನ, ಗ್ಯಾರಂಟಿ. ಇವ್ರ ಮಾತು ಕೇಳ್ದಂಗೆ ಆತ ಅದೆಯಲ್ಲ, ಇಷ್ಟು ಬೇಗ ಆತ? ಯೋದೇವ್ರೆ, ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ತಿಂಡಿಗೆ ಬಂದ್ರೇನೋ ಎಲ್ಲರೂ. ನಾ ಸಾರಿಗೆ ಅಂತ ಇಟ್ಕೊಂಡಿದ್ದೆ ಅಲ್ಲ, ಸುಮ್ಮನೆ ಅತ್ಲಾಗ ಚಟ್ನಿ ಕಡ್ದು ಬಿಡಬೇಕಿತ್ತು. ಆಗಲಿ, ಸಾರಿದ್ರೆ ಇರಲಿ, ನಾನು ಒಂದು ಚಟ್ನಿ ಕಡ್ದೇ ಬಿಡ್ತೀನಿ. ಒಂದು ಚೂರು ಲೇಟ್ ಆದರೂ ಮತ್ತೇನಿಲ್ಲ, ನನ್ನ ಮೇಲೆ ಹೇಳಕ್ಕೆ ಶುರು ಮಾಡ್ತಾರೆ. ಅಲ್ಲ, ನಾನಲ್ಲಿ ಇಲ್ಲೇನೋ ನೋಡು, ಫಸ್ಟಲ್ಲಿ ಇಲ್ಲ, ಹಂಗೊಂದು 5 ನಿಮಿಷನೇ ಆಗಿತ್ತೇನು ಅವ್ರು ಇದು ಮಾಡೋಕ್ಕೆ ಶುರು ಮಾಡಿ. ಆಮೇಲೆ ನಾನು ಹೋಗೀನಿ. ನಾನು ಹೋದ್ಮೇಲೆ ಮತ್ತು ಒಬ್ಬೊಬ್ಬನು ಮೈ ಮುಟ್ಟಕ್ಕೆ ಬಿಡ್ಲ. ಎಲ್ಲ ತೆಗ್ದು ಇತ್ಲಾಗೆ ದೂಡಿ ಹೆಂಗೆ ಅಡ್ಡ ನಿಂತ್ಬಿಟ್ಟೆ. ಒಂದು ಸತಿ ಕೂಗಕ್ಕೂ ಹೆದ್ರು ಹೋದರು ಎಲ್ಲರೂ. ಇತ್ಲಾಗ ಹೋದರು, ಮುಟ್ಟಕ್ಕೆ ಬರಲ ಅಂದ್ಬಿಡು. ಅದೇ ಹೇಳ್ದನಲ್ಲ, ನಾನೊಬ್ಬ ಇಲ್ಲ ಅಂದ್ರೆ ಅವತ್ತು ಏನು ಆತಿತ್ತೇನ ಕತೆ.
ನೀ ಸರಿ ನೋಡ, ನಾನಿಲ್ಲ. ನೀನು ಕೆಲಸ ಮಾಡ, ನಂಗೆ ಕಳಿಸು, ಹೇಳ್ತೀನಿ ಅದನ್ನು. ಎಂತ ಮಾತಾಡ್ತಿದ್ದಾರೆ ಇವರಂತ. ಹ್ಞೂ ಹ್ಞೂ, ಹಾಗೆ ಮಾಡು ನೀ. ಹಿಂಗೆ ಎಂತೆಂಥವ ನೀ ನೋಡಿ ಅವನ್ನೆಲ್ಲವನ್ನೂ ಕಳಿಸು. ನಾನು ಕರೆಕ್ಟಾಗಿ ಕೂತ್ಕೊಂಡು ನೋಡ್ತೀನಿ ಒಂದು ಸತಿ. ಈಗ ಎಂಥಕ್ಕೂ ಪುರ್ಸೊತ್ತಿಲ್ಲ, ಇಲ್ಲೇ ಡೌನ್ಲೋಡ್ ಆಗಲೇನೋ, ನೆಟ್ವರ್ಕು ಇಲ್ಲ. ಆಮೇಲೆ ನೋಡ್ತೀನಿ. ನಂಗೆ ಈಗ ಪುರ್ಸೊತ್ತಿಲ್ಲ ಮಾರಾಯ. ನಿಂಗೆ ಏನು ಹೇಳು, ಔಷಧಿ ಹೊಡೆಯೋದು ಇವತ್ತು. ನಾನು ಹೋಗ್ಬೇಕು, ತಿಂಡಿ ತಿನ್ನೋಣ ಅಂತ ಮನೆಗೆ ಬಂದೀನಿ. ಈಗ ಆ ಗುಂಡೊಬ್ಬ ಇಲ್ಲಿಗೆ ತಗೋಬಲ್ಲಿ ತಿಂಡಿನ, ನಾ ಮನೆಗೆ ಬರೋಲ್ಲ ಅಂತ ಕೂತಾನೆ. ಎಲ್ಲ ಸಮ್ಮಾಡಿ ತೊಗೊಂಡು ಹೋಗ್ಬೇಕು. ನೀ ಕಳಿಸು ಮತ್ತಾತ. ಯಾವುದು ಹಾಗೆಯ್ಯ, ಯಾರು ಇದು ಮಾಡಿದ್ದು ಅಂತಲೂ ಒಂಚೂರು ಕಂಡಿಡಿ ಮಾರಾಯ. ಹೋಗಿ ಬಂದು ಕಡಿಕಿದ್ದು ನನ್ನ ತಲೆ ಮೇಲೆ ಏನಾರು ಬಂದ್ಗಿಂದತ್ತೋ. ಹ್ಞೂ ಸರಿ, ನಾನು ಫೋನ್ ಇಡ್ತೀನಿ ಆತ. ಓ, ನೀ ಇಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀಯೆ? ಮಾತಲ್ಲೆಷ್ಟ ನಿಂತೀಯ ಆತ? ಈಗ ತಿಂಡಿಗೆಲ್ಲ ಸರಿ ಆತ? ಅಲ್ಲಿಗೆ ತಗೋಬರ್ಬೇಕಂತೆ ಗುಂಡ ಹೇಳೇನೆ. ನೀ ಎಲ್ಲ ಸಮ್ಮಾಡಿ ಫಸ್ಟ್. ನಂಗೆ ಫಸ್ಟ್ ಇಲ್ಲಿ ಇಕ್ಕೊಡು, ನಾ ತಿನ್ಕೋತೀನಿ. ಅಯ್ಯೋ ಸ್ವಲ್ಪ ನಿಧಾನ ಮಾರ. ಏನು ಒಂದೇ ಉಸಿರಿಗೆ ಎಲ್ಲದನ್ನೂ ಹೇಳಿ ಪೂರೈಸ್ತಿದ್ದೀರಲ್ಲ. ತಿಂಡಿ ಕೊಡ್ತೀನಿ ಬಿಡಿ. ಅಲ್ಲ, ನೀವು ಹೌದಾ ತೋಟಕ್ಕೆ ಹೋಗಿದ್ದು? ಹೌದಾ? ಇಷ್ಟು ಬೇಗ ಹೆಂಗೆ ಬಂದರೆ ನೀವು? ಇಲ್ಲ, ತೋಟಕ್ಕೆ ಹೋಗಿರಲ್ಲ, ಎಲ್ಲ ತಿರುಗಾಟಕ್ಕೆ ಹೋಗಿದ್ದೆ. ಈಗ ಅಲ್ಲಿಂದನೇ ಬರ್ತಾ ಇದ್ದೀನಿ. ಒಂದು ಮಾತಾಡ್ತೀಯ ಮಾತ್ರ. ನಾನೇ ಏನಾರು ಹಿಂಗೆ ಹೇಳಿದ್ರೆ ನಿಮಗೆ ಪಕ್ಕನ ಸಿಟ್ಟು ಬಂದುಬಿಡ್ತದೆ. ನನ್ನ ಟೆನ್ಷನ್ ನಂಗಾಗಿದೆ. ನೀ ತಿಂಡಿ ಇಕ್ಕೊಡು ಮರತೆ. ಅಲ್ಲ ವಾಗೇಶ, ಎಂತ ಅದ? ಯಾರ ಹತ್ರ ಮಾತಾಡ್ತಿದ್ದಲ್ಲ? ಹಾಂ, ಬಂದ. ಒಳ್ಳೆ ಕೆಲಸ ಮಾಡಿದೆ. ನಾನು ನಿನ್ನ ಹತ್ರನೂ ಬರ್ಬೇಕು ಮಾತಾಡೋಕ್ಕಂತ ಮಾಡಿದ್ದೆ. ಅಲ್ಲ ಅಮ್ಮ, ನಿಂಗೆ ಏನಾಗಿದೆ? ಯಾರ ಹತ್ರನಾದ್ರು ಫೋನಲ್ಲಿ ಮಾತಾಡ್ತಿರೋಷ್ಟೊತ್ತಿಗೆ ಮಧ್ಯದಲ್ಲಿ ಆ ಥರ ಎಲ್ಲ ಹೇಳ್ತೀಯಲ್ಲ. ಅತ್ತೆ ಸೊಸೆ ನಿಮ್ಗೆ ಎಂತ ಆಗ್ಯದ್ರೆ ಇವತ್ತು? ಇದು ನೋಡ್ತೀನಿ, ಇದು ಹಾಗೆ ಕೇಳ್ತಾ ಇದೆ. ತೋಟಕ್ಕೆ ಹೋಗ್ಲೂ ಇಷ್ಟು ಬೇಗ ಬಂದಿರಲ್ಲ ಅಂತ ನೀ ನೋಡಿದ್ರೆ ನೀನು ಹಾಗೆ ಕೇಳ್ತೀಯ. ಇಲ್ಲಿ ಮನೇಲಿ ಅಂತ ಮೊಬೈಲ್ ನೋಡ್ತಾ ಕೂತಿದ್ರೋ, ಟಿ ವಿ ನೋಡ್ತಾ ಕೂತಿದ್ರೋ, ಹೊತ್ತು ಹೋಗಿದ್ದು ಗೊತ್ತಾಗಲ್ಲ. ಬೇಗ ಹೋಗಿ ಬೇಗ ಬಂದೇನೆ ಅಂತ ಹೇಳ್ತಿದ್ದೀರಿ. ಅಲ್ಲಿ ಹೋಗಿ ಎಲ್ಲ ಸಮ್ಮಾಡಿಟ್ಟೆ ಬಂದಿದ್ದು ಗೊತ್ತಾನ. ಗುಂಡು ಹೇಳ್ದ, ಮನೆಗೆ ಹೋಗಿ ತಿಂಡಿ ತಗೊಬನ್ನಿ ಇಲ್ಲಿಗೆಯ್ಯ, ನಾವು ಮತ್ತು ಭತ್ತ ಕೂತ್ಕೊಂಡ್ರೆ ಅದಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ ಅಂತ. ತಿಂಡಿನೂ ದೋಟಿನೂ ತೊಗೊಂಡು ಹೋಗ್ಬೇಕು ನಾನೀಗ. ನೋಡು, ಮೊಬೈಲು ಟಿ ವಿ ನೋಡ್ತಾ ಕೂತಿದ್ದು, ಮಾಡೋಕ್ಕೆ ಬೇರೆ ಕೆಲಸ ಅಂತ ಇರಲಿಲ್ಲ. ಒಂದು ಮಾತಾಡ್ತೀಯ ಮಾತ್ರ. ಯಾವ ತಿಂಡಿಗೆ ಇಲ್ಲಿಗೆ ಬರ್ತೀವಿ ಅಂತ ಹೇಳೋಗೇನೆ ಗುಂಡ. ಈಗ ಎಂತಕ್ಕೆ ಮತ್ತೊಂದು ಸತಿ ಅಲ್ಲಿಗೆ ತರಕ್ಕೆ ಹೇಳಿದ್ ಮರಯ್ಯ? ನಿನ್ನ ಅಪ್ಪನೂ ಅಲ್ಲೇ ತಿಂತಾರಂತ. ಮಾತ್ರೆ ತಗೋಬೇಕು ಅವರು. ಮನೆಗೆ ಬಂದು ತಿಂಡಿ ತಿಂದು ಮಾತ್ರೆ ತಗೊಂಡು ಹೋಗಿದ್ರೆ ಆತಿರಲ್ಲ. ಓ, ಅಪ್ಪ ಮಾತ್ರೆ ತಗೋಬೇಕು ಅಲ್ಲ. ಆ ಮಾತ್ರೆನೂ ಯಾವ ಅಂತ ಕೊಡು, ನಾನು ನೀರು ತಗೊಂಡು ಹೋಗ್ತೀನಿ. ತಿಂಡಿ ತಿಂದವರು ಅಲ್ಲೇ ತಗೋತಾರೆ. ಅವು ಯಾವ ಅಂತ ನಂಗೆ ಗೊತ್ತಿಲ್ಲ ಮರಯ್ಯ. ಅವರೇ ತಗೊಳೋದು ದಿನಾನು. ಕಡಿಕೆ ಒಂದು ಕೊಡೋ ಬದಲು ಮತ್ತೊಂದು ಕೊಟ್ಟು ಏನಾರು ಇದಾಗಕ್ಕ ನಂಗೆ ಗೊತ್ತಾಗಲ್ಲ. ನೀ ಅವ್ರನ್ನ ಮನೆಗೆ ಬರೋಕ್ಕೆ ಹೇಳಿ. ಬಂದ ತಿಂಡಿ ತಿಂದ್ಕೊಂಡು ಮಾತ್ರೆ ತಗೊಂಡು ಹೋಗ್ತಾರೆ. ಈ ಗುಂಡು ಹಬ್ಬ ಹಾಗೆ ಮಾಡ್ತಾನೆ. ಮನೆಗೆ ಬಂದು ತಿಂದ್ಕೊಂಡು ಹೋಗಿದ್ರೆ ಏನಾಗ್ತೈತಿ? ಏನು ಮಳೆ ಇಲ್ಲ, ಏನಿಲ್ಲ, ಹೊಳು ಅದೇ. ಈಗ ಅದಾತಲ್ಲ, ನೀ ಯಾರ ಹತ್ರನ ಫೋನಲ್ಲಿ ಮಾತಾಡ್ತಿದ್ದಲ್ಲ? ಯಾರ ಹತ್ರನ? ಅಯ್ಯೋ ಮಾರತಿ, ನನ್ನ ಫ್ರೆಂಡ್ ಪೂರ್ಣೇಶ್ ಅದನಲ್ಲೇ. ಅದೇ ಎಂಥದ್ದು ನಿನ್ನ ದೂರದ ಬಳಗ ಅಂತ ಹೇಳ್ತಿದ್ದಲ್ಲ ಅವತ್ತು ಮನೆಗೆ ಬಂದಾಗ. ಅವ ಫೋನ್ ಮಾಡಿದ್ದ. ಅದು ಅನಿಲ್ ನನಗೆ ಮೊನ್ನೆ ಈಗೆಲ್ಲ ಇದಾತಲ್ಲ, ಯಾರೋ ಅದನ್ನು ವಿಡಿಯೋ ತೆಗೆದು ಈ ಮೊಬೈಲಿಗೆ ಹಾಕ್ಯಾರಂತೆ. ಮೊಬೈಲಲ್ಲಿ ನೋಡ್ಕೊಂಡು ಇವತ್ತಿಗೆ ನೋಡಿದ್ನಂತೆ. ನಂಗೆ ಫೋನ್ ಮಾಡಿದ್ದೆ, ಹೌದನು ಇದು ನಿಮ್ಮೂರವಲ್ಲ ನೀವು, ಎಂತ ಆಗಿದ್ದು ಏನು ಎತ್ತ ಅಂತ. ನಾ ಎಂತ ಅಂತ ಹೇಳೋದು, ಯಾರು ಈ ಕೆಲಸ ಮಾಡ್ಯಾರೆ ಅಂತ ಗೊತ್ತಿಲ್ಲ. ಹಂಗೋ ಹಿಂಗೋ ನನ್ನ ತಲೆ ಮೇಲೆ ಬರ್ತದೋ ಏನೋ ಅಂತ ನಂಗೆ ತಲೆ ಬಿಸಿ ಶುರುವಾಗಿದ್ದೀಗ. 108 ತಲೆ ಬಿಸಿ ಇರ್ತವೆ. ಎಂಥವ್ರು ಮಾತಾಡ್ತಿರ್ತೀವಿ ಅಷ್ಟೊತ್ತಿಗೆ ನಿಮ್ದಿಬ್ರದ್ದು ಅತ್ತೆ ಸೊಸೆದು ಒಂದು ಹಿಂಗಿದ್ದೇನಾರು ಶುರು ಮಾಡಿಬಿಡ್ತೀರಿ. ನೀ ನೋಡಿದ್ರೆ ತೋಟಕ್ಕೆ ಹೋಗ್ಲೇನೋ ಅಂತ ಅವ್ನು ಫೋನಲ್ಲಿ ಇದ್ದಂಗೆ ಕೇಳ್ತಾ ಇದ್ದೀಯ. ಅವ್ನು ಏನು ತಿಳ್ಕೊಬೇಕು ಹೇಳ? ಏನಿಗೆ ಜವಾಬ್ದಾರಿನೇ ಇಲ್ಲ, ತೋಟಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬೇರೆ ಕಡೆ ಎಲ್ಲ ಹೋಗೇನೆ ಅಂತ ತಿಳ್ಕೊಂಡಲ್ಲ. ನೀವೆಲ್ಲ ಯಾಕೆ ಹಿಂಗೆ ಮಾಡ್ತೀರೇನ? ಅಲ್ಲ, ಅತ್ತೆ ಸೊಸೆಗೆ ಎಂತ ಆಗ್ಯದ್ರೆ ನಿಮಗೆ? ಎಂತಕ್ಕೆ ಹಿಂಗೆ ನಿಂತೀರಿ? ತಿಂಡಿ ಕೊಡೆ ನನಗೆ. ತಿಂಡಿ ನಂಗೂ ಇಲ್ಲಿ ಕೊಡು, ಅವನಿಗೆ ಬಾಕ್ಸಿಗೆ ಹಾಕ್ಕೊಡು ಅವರಿಬ್ಬರಿಗೆ. ಅಲ್ಲ, ತಿಂಡಿ ಹಾಕ್ಕೊಡ್ತೀನಿ ನಾನು. ತಿಂಡಿ ಮಾಡಿದ್ದೆ ನಿಮಗೆಲ್ಲ ಕೊಡೋಕ್ಕೆ ಅಂಥೇಳಿ. ನಾನು ಯೋಚನೆ ಮಾಡ್ತಿದ್ದೆ, ಇಂಥ ಸಿಚುವೇಶನ್ನು ಹಾಗಿದ್ದು ವಿಡಿಯೋ ಬಂದದೆ, ನಿಮ್ಗೆ ಎಷ್ಟು ಟೆನ್ಷನ್ ಆಗಬೇಕು. ಅದು ಬಿಟ್ಕೊಂಡು ನಾನು ಇದ್ದೀನನ್ನು ನೋಡು, ನಾನು ಹೆಂಗಿದ್ದೀನಿ ಅಂತ ಕೇಳ್ತಾ ಇದ್ದೀರಿ ಸಣ್ಣ ಮಕ್ಕಳ ಥರ.
ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ ನಿಮ್ಗೆ ಹಂಗಾರೆ. ಸಾಕು, ಸ್ವಲ್ಪ ಸುಮ್ಮನೆ ಇರೆ. ಏನು ಹೇಳೋದು ನೋಡಿದ್ರು ನನಗೆ ಏನು ಗೊತ್ತಾಗಲ್ಲ, ಪೂರ್ತಿ ಇದಕ್ಕೆ ಗೊತ್ತಾಗೋದು ಅನ್ಬೇಕು. ನನಗೂ ಟೆನ್ಷನ್ ಆಯ್ತು, ಹೇಳಿದ್ನಲ್ಲ ಯಾವ ಹಂಗೆ ಹಾಕಿದ್ದು ಅದನ್ನೆಲ್ಲ ಇದು ಮಾಡಬೇಕು ಅಂತ. ನಾನು ನೋಡು ಅಂದೆ. ಹಂಗೆ ಅಂದಿದ್ದಂದರೆ ಈಗ ನಾನೇನಾರು ಅಲ್ಲಿ ವೀಡಿಯೋದಲ್ಲಿ ಇದ್ದರೆ ವೀಡಿಯೋ ಮಾಡಿದ್ದು ನಾನಲ್ಲ ಅಂತ ಒಂದು ಗೊತ್ತಾಗ್ತದಲ್ಲ. ಈಗ ನಾನು ಒಂದು ಪಕ್ಷ ಅದರಲ್ಲಿ ಇಲ್ಲದೆ ಇದ್ದರೆ ನಾನೇ ವೀಡಿಯೋ ಮಾಡಿ ಬೇರೆಯವ್ರಿಗೆ ಹಾಕಿದೆ ಅಂತ ಆಗಲ್ಲ. ಅದಕ್ಕಾಗಿ ಕೇಳಿದ್ದು. ದೊಡ್ಡ ಕೇಳೋಕೆ ಬಂದುಬಿಡ್ತು ನನಗೆಯ. ಅಬ್ಬಾ ಎಷ್ಟು ಬೇಗ ಮಾತು ತಿರ್ಸ್ತೀರಿ ಅಲ್ಲ. ನಿಮ್ಮ ನಾಲ್ಗೆ ಚಾತುರ್ಯಕ್ಕೆ ಮಾತ್ರ ಕೊಡಬೇಕು ನೋಡಿ. ಇದೇ ಬುದ್ಧಿವಂತಿಕೆ ಬೇರೆ ಎಂತಕಾರ ಬಳಸ್ಕೊಂಡಿದ್ರೆ ಅಲ್ಲ ವಾಗೇಶ. ಕಡಿಕೆ ಅಂತಾರೆ ಪೊಲೀಸ್ ಕೇಸ್ ಗೀಸ್ ಆತದನ. ನೀ ಎಂತ ಕಲ್ಲಿ ಹೋಗಿದ್ದೆ ಮಾರಯ್ಯ ಅವತ್ತು. ಸುಮ್ಮನೆ ಇದ್ದಿದ್ರೆ ಏನಾಗ್ತಿತ್ತು. ಕಡಿಕೆ ಎಲ್ಲ ಹೋಗಿ ನಿನ್ನ ಮೇಲೆ ಬಂದರೆ ಮಂಗ್ ತಿಂದ ಮ್ಯಾಕೆ ಬಾಯಿಗೆ ಒರೆಸ್ದಂಗೆ ಆತದ ಎಂತದ ಇನ್ನು. ಇಲ್ಲ ಅಮ್ಮ, ಹಾಗೆಲ್ಲ ಏನಾಗೋದು ಇಲ್ಲ. ಕೇಸ್ ಆದರೂ ನನ್ನ ಮೇಲೆ ಏನಾಗಲ್ಲ. ಹೋಗಿ ಅವನೊಂದು ಜೀವ ಉಳಿಸೀನಿ ಅವತ್ತು, ಗೊತ್ತಾನ. ನಾನೊಬ್ಬ ಇಲ್ಲ ಅಂದ್ರೆ ಅವತ್ತು ಕತೆ ಏನಾಗಿ ಹೋತಿತ್ತೇನ. ಅವ್ರಿಗೆ ಸ್ವಲ್ಪ ಕೃತಜ್ಞತೆ ಅನ್ನೋದಿದ್ದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ಲ. ಅಷ್ಟೆಲ್ಲ ಈಗ ನನಗೂ ಒಂಥರ ಜೀವನೇ ಲೆಕ್ಕಿಸ್ದೆ ಹೋಗಿ ಮಾಡ್ದಂಗೆ ಮಾಡೀನಿ. ಎಷ್ಟು ಜನನನ್ನು ನಾನು ದೂಕೆಡ್ದೆ ಗೊತ್ತಾನ. ಈಗ ನಂಗೇನೋ ಸ್ವಲ್ಪ ಹೆದರೋದ್ರಿಂದ ತೀರಿಗೆ ಯಾರೋ ನನ್ನ ಮೈ ಮುಟ್ಲ. ನನ್ನ ಮೈ ಮುಟ್ಟಿದ್ರೆ ನನ್ನ ಕತೆ ಏನಾಗಿ ಹೋತಿತ್ತು ಅವತ್ತು. ಹಂಗೆ ಮಾಡಿ ಅವ್ನು ಕಾಪಾಡೀನಿ. ಅವನಿಗೇನು ಜ್ಞಾನ ಇರ್ತದನೋ. ಅಯ್ಯೋ ಮಾರ, ಹೇಳಿದ್ದನ್ನೇ ಅದು ಎಷ್ಟು ಸತಿ ಹೇಳ್ತೀರೋ. ಮೊನ್ನೆಯಿಂದ 1,000 ಸತಿ ಕೇಳಿರ್ಬೋದೇನೋ ನಿಮ್ಮ ಬಾಯಲ್ಲಿ ಮಾತು. ನಾನಿಲ್ದಿದ್ರೆ ಏನಾಗ್ತಿತ್ತು. ಸ್ವಲ್ಪ ಸುಮ್ಮನಿರಿ ಮಾರ. ಇದನ್ನೇ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ಹಿಂಗೆ ಹೇಳೋದಕ್ಕೆ ಕಡೆಗೆ ನಿಮ್ಮ ಮೇಲೂ ಅನುಮಾನ ಬರ್ತದೆ, ನೀವೇ ಏನೋ ಇದು ಮಾಡಿದ್ದೇನೋ ಅಂತ. ಯಾವ್ದು ಮಾಡಿದ್ದು? ಎಂತ ಹೇಳ್ತಿದ್ದೀಯ ನೀನು? ನಾನೆಂತ ಮಾಡಿದ್ದ? ಅಯ್ಯೋ, ವಿಡಿಯೋ ಮಾಡಿ ಹಾಕಿದ್ದು ನೀವೇ ಅಂತ ತಿಳ್ಕೊತಾರೇನೋ ಅಂದಿದ್ದು ನಾನು. ನೀವೆಂತ ಕಷ್ಟಕೊಂಬಿಟ್ಟು ಬಿಡ್ತಿದ್ದೀರಿ? ಮತ್ತೆ ಎಂತ ಹೇಳ್ತೀನಿ ನಾನು? ಅಲ್ಲ, ಅದನ್ನೇ ಕೇಳಿದ್ದು ನಾನು ಅಷ್ಟೇಯ. ನೀವೊಂದು ಕೆಲಸ ಮಾಡೋ ಹಾಗೆ ಸರ್, ಅವನಿಲ್ಲಿಗೆ ಫೋನ್ ಮಾಡಿ, ಹೀಗೆ ಮಾರಾಯ ಮೊಬೈಲಲ್ಲಿ ನಾನು ನೋಡಿದೆ, ನೀನು ನನ್ನ ತಪ್ಪು ತಿಳ್ಕೊಬೇಡ, ಯಾರು ಈ ಕೆಲಸ ಮಾಡ್ಯಾರೆ ಅಂತ ಗೊತ್ತಿಲ್ಲ ನನಗೆ ಅಂತ ಒಂದು ಮಾತು ಹೇಳು ನೋಡೋಣ. ನೀ ಹೇಳ್ದಂಗೆ ಅದು ಒಂದು ಹೌದಲ್ಲ. ಫಸ್ಟ್ ಆ ಕೆಲಸ ಮಾಡ್ತೀನಿ ಈಗ. ಅಲ್ಲ ಅಮ್ಮ, ನೀವು ಹಾಗೆ ಮಾಡ್ತಿದ್ದೀರಲ್ಲ, ಎಂತ ಕೇಳಕ್ಕೆ ಹೋಗ್ಬೇಕು? ಈಗ ಇವರೇ ನೋಡ್ಯಾರೆ ಅಂದರೆ, ಇವರಿಗೆ ಯಾರೋ ವಿಡಿಯೋ ಕಳಿಸ್ಯಾರೆ ಅಂದರೆ ಅವ್ರಿಗೆ ಕಳಿಸ್ದೇ ಇರ್ತಾರಾ? ನೋಡಿರ್ತಾರೆ ಅವರು. ಈಗ ಮತ್ತೆ ಹಿಂಗೆ ನಾನು ನೋಡಿದೆ ಅಂತ ಇವ್ರು ಹೇಳ್ದಕ್ಕೂ ಇವರೇ ಅಂತ ತಪ್ಪು ತಿಳ್ಕೊಳಕ್ಕಾದರೆ. ಮೊದಲೇ ಇಡೀ ಊರಿಗೆಲ್ಲ ಹೇಳ್ಕೊಬಂದರೆ ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಹೊಡೆಯೋದನ್ನ ಬಿಡಿಸ್ದೆ ಅಂತ. ಅದನ್ನು ಏನು ಅವ್ರಿಗೆ ಹೋಗಿ ಹೇಳದೇ ಇರ್ತಾರಾ? ಅದನ್ನು ಹೇಳ್ದೆ, ಇದನ್ನು ವೀಡಿಯೋನೂ ಮಾಡಿ ಹಾಕೇನೆ ಅಂತ ಇವ್ರ ಮೇಲೆ ತಪ್ಪು ತಿಳ್ಕೊತಾರೆ. ಕೊನೆಗೆ ಹೇಳೋದು ಬೇಡ, ಏನು ಬೇಡ, ಗೊತ್ತಾಗ್ತದೆ ಅವರಿಗೂ ಗೊತ್ತಾಗ್ತದೆ. ಯಾರು ಹೇಳೇ ಹೇಳ್ತಾರೆ. ಅದು ಒಂದು ಹೌದಯ್ಯ. ಎಂಥರಾಗಲಿ ನಿನ್ನ ತಲೆನೂ ಸ್ವಲ್ಪ ಕೆಲಸ ಮಾಡ್ತದೆ ಒಂದೊಂದು ಸತಿ. ನನ್ನ ತಲೆ ಕೆಲಸ ಯಾವಾಗಲೂ ಮಾಡ್ತಿರ್ತದೆ, ನಿಮಗೆ ಗೊತ್ತಾಗೋದು ಒಂದೊಂದು ಸತಿ ಅಷ್ಟೇಯ. ಇದು ಈಗ ಸುಮ್ಮನಿದ್ರಲ್ಲ, ಇನ್ನೂ ಒಂದು ಕೆಲಸ ಮಾಡ್ಬೇಕು ನೀವು. ಯಾರ ಹತ್ರನೂ ಹೋಗ್ಕೊಂಡು ಅಯ್ಯೋ ನಾನು ಅವನಿಗೆ ಹೊಡೆಯೋದನ್ನ ಬಿಡಿಸ್ದೆ, ನಾ ಬರ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಕ್ಕೆ ಹೋಗಬೇಡಿ ಮಾರ. ಮಾಡಿದ ಕೆಲಸನ ಯಾವತ್ತೂ ಜಾಸ್ತಿ ಹೇಳ್ಕೊಳಕ್ಕೆ ಹೋಗಬಾರ್ದು. ಅದೇನಾದ್ರು ಒಳ್ಳೆ ಪ್ರತಿಫಲ ದೇವ್ರು ಕೊಡೋಂಥದ್ದಿದ್ರೆ ನಿಮ್ಮ ಮಾತಲ್ಲೇ ಪೂರ್ತಿ ಕಳ್ಕೊತೀರಿ ನೀವು. ಶುರು ಆತ ನಿನ್ನ ಪುರಾಣ. ಮತ್ತು ಬುಡದಿಂದ ಶುರು ಮಾಡಬೇಡ ಮಾರತಿ. ನಾ ಯಾರ ಹತ್ರ ಹೇಳಿನಿ ಬೇಕಾತಲ್ಲ? ಇಲ್ಲಿ ಮನೇಲಿ ಬಂದು ಹೇಳಿನಿ. ಈಗ ಮನೇಲಿ ಬಂದು ಹೇಳದೇ ಇದ್ದರೆ ಅದಕ್ಕೂ ಆಮೇಲೆ ಹಾಗೆ ಹೇಳ್ತೀರಿ. ಊರಿನ ವಿಚಾರ ಎಲ್ಲ ಗೊತ್ತಿರ್ತದೆ ನಿಮಗೆ, ನಮ್ಮ ಹತ್ರ ಬಂದು ಒಂಚೂರು ಹೇಳೋಣ ಅಂತ ನೋಡಲ್ಲ ಅಂತ. ಅದಕ್ಕಾಗಿ ಹೇಳಿದೆ ಇಲ್ಲಿ. ಈಗ ನೋಡಿದ್ರೆ ಹೇಳಿದ್ದೆ ತಪ್ಪು ಅನ್ನಂಗೆ ಮಾಡ್ತಿ. ಎಲ್ಲಿ ನಾನು ಎಲ್ಲಿ ಯಾರ ಹತ್ರ ಹೇಳಕ್ಕೆ ಹೋಗೀನಿ? ಗುಂಡನ ಹತ್ರ ಸಗತ್ತ ನಾನು ಹೇಳಿರಲ್ಲ. ನಾ ಎಲ್ಲ ಮಾತಾಡಿದ್ದನ್ನು ಅಲೆಸ್ಕಿಂಡನ ಇನ್ನು ಎಂತ ಮಾಡ್ಯಾನ ಅವ. ಯಾವತ್ತು ಅಲ್ಲಿ ಇದರಲ್ಲಿ ಕಾಫಿ ಕುಡಿತಾ ಕೂತಾಗ ಯಾರೋ ಕೇಳಿದ್ರು ಹಿಂಗೆ ಹೌದನೋ ಅಂತ. ಅವಾಗ ಹೇಳ್ದೆ ಇರೋಕ್ಕಾಗ್ತದ? ಯಾರ ಹತ್ರನೂ ಹೇಳ ಅಂತಲೇ 2-3 ಜಾಗ ಇಲ್ಲೇ ಹೇಳಿದ್ರೆ ನೀವು.
ಹೋಟ್ಲಲ್ಲಿ ಕೂತ್ಕೊಂಡು ಮಾತಾಡೇನಿ ಅಂತ ಹೇಳ್ತಿರಲ್ಲ, ಅಲ್ಲಿ ಎಷ್ಟು ಜನ ಇರಲ್ಲ, ಅವರೆಲ್ಲರೂ ಕೇಳಿಸ್ಕೊಂಡಿರಲ್ಲ. ನಿಮ್ಮ ತಲೆಯಲ್ಲಿ ಏನದೆ ಹಂಗಾರೆ? ಈಗ ನಿಮ್ಮ ಮನೇಲೆ ಈ ಥರದ್ದು ಏನಾರು ಒಂದಾದೆ ಬೇರೆಯವ್ರು ಹಿಂಗೆ ಪ್ರಚಾರ ಮಾಡ್ತಾ ಇದ್ರೆ ನಿಮಗೆ ಬೇಕಾದಾರ ನಿಮ್ಗೆ ಹೆಂಗಾಗ್ತದೆ? ಅವ್ರು ಮೊದಲೇ ಅಷ್ಟು ಅಂಜಿಕೆ ಜನ ಪಾಪ, ಎಷ್ಟು ಹೆಲ್ಪ್ ಮಾಡ್ಯಾರ ನಮ್ಗೆ ಅವರು. ಅವ್ರ ಮುಖ ನೋಡ್ಕೊಂಡಾರು ಸುಮ್ಮನೆ ಇರ್ಬೇಕಾ ಇಲ್ಲ ನೀವು? ಎಂಥ ಉಪಕಾರ ಮಾಡ್ಯಾನ ಮರತಿ, ನಂಗೆ ಅಂಥದ್ದೇನು ಕಂಡು ಬರಲ್ಲಪ್ಪ. ಹೌದು ಎಂಥ ಉಪಕಾರ ಮಾಡ್ಯಾರ ಹೇಳಿ? ನಿಮಗೆ ನೆನಪಿರಲ್ಲ, ಆದರೆ ನಂಗೆ ಹಂಗಲ್ಲ, ನಾನು ನೆನಪಿಟ್ಕೊಂಡಿರ್ತೀನಿ. ಬೇರೆ ಯಾರು ಹೆಲ್ಪ್ ಮಾಡಿದ್ರೆ ಅದು ಹೆಲ್ಪ್ ಅಲ್ಲ ನಿಮಗೆ. ಅದೇ ನಿಮ್ಮ ಮಗ ಹೋಗಿ ಏನಾರು ಸಣ್ಣದೊಂದು ಕೆಲಸ ಮಾಡಿದ್ರೆ ಅದು ಭಾಳ ದೊಡ್ಡ ಉಪಕಾರ. ಅಲ್ಲ, ಅಮ್ಮ ಹೇಳ್ದಂಗೆ ಅವ ಎಂತ ಉಪಕಾರ ಮಾಡ್ಯಾನೆ? ಏನು ತರಬೇಕು ಅಂದಾಗ ಕಾರ್ ತೊಗೊಬತ್ತಿದ್ದೆ, ಕಾರ್ ತೊಗೊಬಂದ್ರೆ ಅದರ ಬಾಡಿಗೆ ಕೊಟ್ಟಿನಿ ನಾನು, ಅದು ಉಪಕಾರ ಹೆಂಗಾಗ್ತದೆ? ನೀನು ಮಾತಾಡಿದ್ರು ನಿನ್ನ ಬಳಗದರು ಅಂದ್ರೆ ಅವ್ರು ಏನು ಮಾಡಿದ್ರು ಸಮನೆಯ. ಅಯ್ಯೋ ಮಾರ, ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ. ಯಾರೇ ಈ ಪರಿಸ್ಥಿತಿಲಿದ್ದರೂ ನಾನು ಹೀಗೆ ಹೇಳ್ತಿದ್ದೆ. ನನ್ನ ಬಳಗ ಅಂತ ಏನಲ್ಲ. ನನ್ನ ಬಳಗ ಅನ್ನೋದಕ್ಕಿಂತನೂ ನಿಮ್ಮ ಫ್ರೆಂಡ್ ಅಲ್ಲ ಅವ್ರು ಫಸ್ಟಿಂದನೂ, ಅದು ನೆನಪಿಲ್ಲ ನಿಮಗೆ? ಅದು ನೆನಪಿದ್ದಿದ್ದಕ್ಕೆ ಮತ್ತು ಹೋಗೋವತ್ತು ಜೀವ ಉಳಿಸಿದ್ದು. ನಾನೇನಾರು ಹೋಗದೆ ಇದ್ದು ಇಷ್ಟೊತ್ತಿಗೆ ನಿಗರ ಮಟ್ಟೆ ಕಂಡಿರ್ತಿದ್ದೆ, ಗೊತ್ತಾನ? ಹೊಳ್ತು ಅಂದರೆ ಏನು ಮಾತಂತ ಆಡ್ತೀರಿ? ವಾಗೇಶ, ನೀ ನಡಿ, ಯಾರಿಗೆ ನಡಿ ಹೇಳ್ತೀನಿ, ಅಲ್ಲಿಗೆ ತಿಂಡಿ ಇಕ್ಕಿ ಬಂದು ಕೊಡ್ತೀನಿ, ನಡಿಯ. ಇಕ್ಕಿ ಬಂದು ಕೊಡು ಮಾರತಿ, ಅವಾಗಿಂದ ಹೇಳ್ತಿದ್ದೀನಿ ತಿಂಡಿ ಕೊಡು ಅಂತ. ಹಿಂಗಿದ್ದು ಬ್ಯಾಡ್ದು ತಲೆ ಅಡ್ಡೆ ಮಾತಾಡ್ತಾ ನಿಂತ್ಕೊಂಡದು, ಕಡೆಗೆ ನಂಗೆ ಹೇಳ್ತಾರೆ. ನೀನೊಬ್ಬಳು ಮಾಡೋದು ಹಾಗೆ ಮರತೆ. ಅವ್ನ ಸ್ವಭಾವ ಇಂಥದ್ದು ಅಂತ ಗೊತ್ತಿದ್ದು ಮತ್ತೆ ಎಂತಕ್ಕೆ ಮಾತಾಡೋಕ್ಕೆ ಹೋಗ್ಬೇಕು ನೋಡೋಣ. ನೀ ತಿಂಡಿ ಇಕ್ಕಿ ಹೇಳ್ತೀನಿ. ಅಲ್ಲ, ನಾನು ಒಟ್ಟಿಲ್ಲಿ ಮಾತಿಗೆ ಬಂತಲ್ಲ ಅದಕ್ಕೆ ಹೇಳಿದೆ. ಸದ್ಯಕ್ಕೆ ಈಗ ನನಗೆ ಡೌಟು ಅಂದರೆ ಇಷ್ಟು ಬೇಗ ಔಷಧಿ ಎಲ್ಲ ಕದ್ರೆ ಆತ 2 ಡ್ರಮ್ ತೊಗೊಂಡು ಹೋಗ್ಯಾರ. 2 ಕದ್ರಿಟ್ಕೊಂಡು ಒಂದೇ ಸತಿ ಹೊಡೆಯೋಕ್ಕೆ ಶುರು ಮಾಡೋಣ ಅಂತ. ಇವ್ರೇನಾರು ಸುಳ್ಳು ಹೇಳ್ತಾ ಇದ್ದಾರ ಅಂತ ನಂಗೆ ಡೌಟು. ಸುಮ್ಮನೆ ಕೂತ್ಕ, ಎಂತ ಸುಳ್ಳು ಹೇಳ್ತಾನೆ? ಅವ್ರು ಸುಳ್ಳು ಹೇಳೋಕ್ಕೆ ಅಂತ ಅದೇ, ಸುಳ್ಳು ಹೇಳೋಕ್ಕೆ ಬೇಕಾದಷ್ಟು ಅದೇ ಎಂತ ಅಂತ ಕಂಡುಹಿಡಿಬೇಕು ಅಷ್ಟೇ. ಗುಂಡು ಯಾವತ್ತೂ ತಿಂಡಿ ತೋಟಕ್ಕೆ ತಗೋಬರಲಿ ಅಂತ ಹೇಳ್ದವನೇ ಅಲ್ಲ, ಇವತ್ತು ಹೇಳ್ತಾ ಇದ್ದಾನೆ ಅಂದರೆ ಇವರಿಗೆ ಬರೋಕ್ಕಾಗದೆ ಅಂದಮೇಲೆ ಅವರು ಬರ್ಬೋದಿತ್ತಲ್ಲ. ಔಷಧಿ ಕದ್ರೆ ಆದಮೇಲೆ ಅಲ್ಲಿ ಮತ್ತೆಂತ ಕೆಲಸ? ಮರತಿ ಅವನೊಂದು ಸತಿ ಹಾಗೆ ಮಾಡ್ತಾನೆ. ಈ ಕೊಡೋಕ್ಕೇನ ತಿಂಡಿ ಕೊಡು ಅಂತ ಹೇಳ್ತಾ ಇದ್ದಾನಲ್ಲ, ಕೊಡೋಣ. ಈಗ ಮತ್ತೊಂದು ಸರಿ ಕೂಗ್ತಾ ಬರ್ತಾನೆ ಮರತಿ. ನೀ ಮಾಡೋದು ಹಾಗೆ, ಈಗೆಲ್ಲ ಸಮ ಆಗ್ಯದ ಸಾರು ಒಂದು ಕುದಿ ಬಂದ್ರೆ ಆತು, ನೋಡ್ತೀನಿ. ಹಂಗಾರೆ ಒಂದು ಚಟ್ನಿ ಮಾಡೋಣ ಅಂತ ಮಾಡಿದ್ದೆ, ಈಗ ಮಾಡೋಕ್ಕೆ ಹೋಗಲ್ಲ, ಸಾರಿಗೆ ಹಾಕ್ಕೊಡ್ತೀನಿ. ಅಲ್ಲ ಮರತಾರ, ನಿಮಗೆ ಎಂತ ಆತ್ರೆ? ಅಲ್ಲಿ ಮೋಡ ಬೇರೆ ಆತಾದೆ. ಈಗ ಕಡಿಕೆ ಮಧ್ಯಾಹ್ನ ಮೇಲೆ ಮಳೆ ಗಿಳೆ ಶುರುವಾದ್ರೆ ಔಷಧಿ ಆಗಲ್ಲ, ಬೇಗ ಹೋಗೋಣ ಅಂತೀನಿ. ನಂಗಾದ್ರೆ ಹೇಳ್ತಿದ್ರಿ, ನಂಗೊಂಚು ತಿಂಡಿ ತಿನ್ನಕ್ಕೆ ಕೊಡಿ, ಅವ್ರಿಗೆ ಬೇಗ ಬಾಕ್ಸಿಗೆ ಹಾಕ್ಕೊಡ್ರೆ ಮರತಿ.